ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬರುತ್ತೆ ಅಂತ ನಿಮಗೆ ಮಾರ್ನಿಂಗ್ಗೆ ನಾನೊಂದು ವಿಡಿಯೋ ಮಾಡಾದ್ರೆ ತಿಳಿಸಿದ್ದೆ. ಆದರೆ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ರು, ಹಣ ಬರಲ್ಲ, ನೀವು ಸುಮ್ಮನೆ ಹೇಳ್ತಿದ್ದೀರಾ, ಹಣ ಬರಲ್ಲ ಅಂತ ಹೇಳ್ತಿದ್ರು. ಆದರೆ ಈ ವಿಡಿಯೋದಲ್ಲಿ ನಿಮಗೆ ಪ್ರೂಫ್ ಆದ್ರೆ ತೋರಿಸ್ತೀನಿ. ಇವತ್ತು ಸಾಕಷ್ಟು ಜನ ಫಲಾನುಭವಿಗಳು ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ ವಿಡಿಯೋ ಕೆಳಗಡೆ ಹಣ ಬಂದಿದೆ ಅಂತ ಹೇಳಿದ್ದಾರೆ. ನಿಮಗೆ ಹಣ ಬಂದಿದೆ ಅಂತ ಹೇಳಿರುವಂತಹ ಒಂದು ಪ್ರೂಫ್ ಅನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದ್ರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಸ್ವತಃ ಅವರೇ ಹೇಳಿದ್ದಾರೆ. ಅವರೇ ಹಣವನ್ನ ಜಮಾ ಮಾಡ್ತಿದೀವಿ 30ನೇ ತಾರೀಕು ಒಳಗಡೆ, ಅಂದ್ರೆ ಇವತ್ತೊಳಗಡೆ ಹಣ ಜಮಾ ಮಾಡ್ತೀವಿ ಅಂತ ಸ್ವತಃ ಅವರೇ ಹೇಳಿರುವಂತಹ ವಿಡಿಯೋ ಅನ್ನ ಕೂಡ ನಿಮಗೆ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬರುತ್ತೋ ಬರಲ್ವೋ ಅಂತ ನೀವು ವೇಟ್ ಮಾಡ್ತಾನೆ ಇದ್ರೆ ಕೊನೆಗೂ ಇವತ್ತಿಂದ ಸ್ಟಾರ್ಟ್ ಆಗಿದೆ ಹಣ ಆದ್ರೆ ಜಮಾ ಮಾಡೋದಕ್ಕೆ. ಈಗ ಒಂದು 3-4 ದಿನ ಹಿಂದೆ ಕೇವಲ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿತ್ತು. ಈಗ ಎಲ್ಲಾ ಫಲಾನುಭವಿಗಳಿಗೆ ಹಂತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗೋದಕ್ಕೆ ಶುರು ಆಗಿದೆ. ಇವತ್ತು ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣ ಆದ್ರೆ ಬಂದಿದೆ. ಅವರೇ ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ ಫಲಾನುಭವಿಗಳು ಹಣ ಬಂದಿದೆ ಅಂತ. ನಿಮ್ಗೆ ಈಗ ಒಂದು ಪ್ರೂಫ್ ಅನ್ನಾದ್ರೆ ನಿಮ್ಗೆ ಇಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಇಲ್ಲಿ ನೀವು ನೋಡ್ಕೋಬಹುದು, ಇಲ್ಲೊಂದು ಕಾಮೆಂಟ್ ನೋಡ್ಕೋಬಹುದು. ಜಸ್ಟ್ ಇವಾಗ ಬಂತು 2,000 ಅಂತ ಒಬ್ರು ಕಾಮೆಂಟ್ ಹಾಕಿದ್ದಾರೆ. ಓಕೆನಾ, ಜಸ್ಟ್ ಇವಾಗ ಬಂತು 2,000 ಹಣ ಅಂತ ಇಲ್ಲಿ ಒಂದು ಕಾಮೆಂಟ್ ಆದ್ರೆ ಬಂದಿದೆ. ಓಕೆನಾ, ಇನ್ನೊಂದು ಕಾಮೆಂಟ್ ಆದ್ರೆ ತೋರಿಸ್ತೀನಿ ನೋಡಿ. 11 ಕಂತು ಗೃಹಲಕ್ಷ್ಮಿ ಹಣ ನಮಗೆ ಬಂತು ವಿದ್ಯಾರಣ್ಯಪುರ ಅಂತ ಹೇಳ್ತಿದ್ದಾರೆ. ಇಲ್ಲಿ 11ನೇ ಕಂತಿನ ಗೃಹಲಕ್ಷ್ಮಿ ಹಣ ನಮಗೆ ಬಂತು ಅಂತ ಆದ್ರೆ ಹೇಳ್ತಿದ್ದಾರೆ. ಇನ್ನೊಂದು ಕಾಮೆಂಟ್ ನಿಮ್ಗೆ ತೋರಿಸ್ತಿದ್ದೀನಿ. ಈಗ ಒಬ್ರು ಕಾಮೆಂಟ್ ಹಾಕಿದ್ರೆ, ಇಬ್ರು ಕಾಮೆಂಟ್ ಹಾಕಿದ್ರೆ ಅದನ್ನ ಸುಳ್ಳು ಅನ್ಕೋಬಹುದು. ಆದ್ರೆ ಸಾಕಷ್ಟು ಜನ ಕಾಮೆಂಟ್ಸ್ ಹಾಕಿದ್ದಾರೆ. ನೋಡಿ, ಇನ್ನೂ ಒಂದು ಕಾಮೆಂಟ್ ತೋರಿಸ್ತೀನಿ ನೋಡಿ. ಇಲ್ಲಿ ನಮಗೆ ಬಂದಿದೆ ಬಾಗಲಕೋಟ್ ಮುದೋಳ್ ಅಂತ ಹಾಕಿದ್ದಾರೆ. ಇವತ್ತು ಗೃಹಲಕ್ಷ್ಮಿ ಹಣ ಬಂದಿದೆ ಅನ್ಬಿಟ್ಟು ಇದು ಇವತ್ತು ಕಾಮೆಂಟ್ ಮಾಡಿರುವಂತದ್ದು. ಓಕೆನಾ, ನೆಕ್ಸ್ಟ್ ನೋಡಿ, ಇಲ್ಲಿ 11ನೇ ಕಂತು ಜಸ್ಟ್ ಬಂತು ನನಗೆ ಅಂತ ಇನ್ನೊಬ್ರು ಕಾಮೆಂಟ್ ಮಾಡಿದ್ದಾರೆ. ಈ 11ನೇ ಕಂತು ಇವತ್ತು ಬಂದಿದೆ ಅಂತ ನಿಮ್ಗೆ ಇವೇ ಪ್ರೂಫು. ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ನಿಮ್ಗೆ ಇವತ್ತಿನ ಒಳಗಡೆ ಹಣ ಜಮಾ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಒಂದು ವೇಳೆ ನಿಮ್ಗೆ ಇವತ್ತು ಹಣ ಜಮಾ ಆಗಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು ಅನ್ನುವಂಥದ್ದು ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಈಗ ಇನ್ನೂ ಒಂದು ಕಾಮೆಂಟ್ ನೋಡೋಣ. ನೋಡಿ, ಇಲ್ಲಿ ಬಂದಿದೆ ಗೃಹಲಕ್ಷ್ಮಿ ಅಂತ ಇಲ್ಲಿ ಹಾಕಿದ್ದಾರೆ. ಇನ್ನೂ ಒಂದು ಕಾಮೆಂಟ್ ನೋಡ್ಕೋಬಹುದು, ಇಲ್ಲಿ ಬಂದಿದೆ ಗೃಹಲಕ್ಷ್ಮಿ ಅಂತ ಹಾಕಿದ್ದಾರೆ. ಓಕೆನಾ, ಇಲ್ಲಿ 2,000 ಬಂತು ಅಂತ ಕೂಡ ಕಾಮೆಂಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ 11ನೇ ಕಂತು ಬಂತು ಅಂತಾನು ಒಂದು ಕಾಮೆಂಟ್ ಬಂದಿದೆ. ಓಕೆನಾ, ಇಲ್ಲಿ ಗೃಹಲಕ್ಷ್ಮಿ 11ನೇ ಕಂತು ನನಗೆ ಬಂತು ಅಂತಾನು ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಎಲ್ಲ ಕಾಮೆಂಟ್ಸ್ ಅನ್ನೆಲ್ಲ ನೀವು ನೋಡ್ಕೋಬಹುದು. ಇಲ್ಲಿ 11th ಗೃಹಲಕ್ಷ್ಮಿ ಅಮೌಂಟ್ ರಿಸೀವ್ಡ್ ಅಂತ ಈ ರೀತಿಯಾಗಿ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿದೆ. ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಿಮಗೇನಾದ್ರೂ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ನೀವೇನೂ ಮಾಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿನ ವೇಟ್ ಮಾಡಿ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ನೋಡಿ, ಈಗ ಸದ್ಯಕ್ಕೆ ನಿಮ್ಗೆ ಇವತ್ತು ಹಣ ಜಮಾ ಆಗದೆ ಇರ್ಬೋದು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ. ಓಕೆನಾ, ಹಣ ಬಂದಿಲ್ಲ ಅನ್ಬಿಟ್ಟು ನಿಮ್ಗೆ ಇನ್ನು ಹಣನೇ ಬರಲ್ಲೇನೋ ಅನ್ನುವಂತ ರೀತಿಯಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ನಿಮ್ಗೆ ನಾಳೆ ಹಣ ಜಮಾ ಆಗುತ್ತೆ. ಇನ್ನೊಂದು 1-2 ದಿನದಲ್ಲಾದ್ರೆ ಹಣ ಜಮಾ ಆಗುತ್ತೆ. ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿರುವಂತದ್ದು. ಇವತ್ತು ಹಣ ಮ್ಯಾಕ್ಸಿಮಮ್ ಜಮಾ ಆಗಿದೆ. ಒಂದು ವೇಳೆ ನಿಮಗೆ ಬಂದಿಲ್ಲ ಅಂದ್ರೆ ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ಹಣ ಯಾರ್ಯಾರಿಗೆ ಬಂದಿದೆಯೋ ಅವ್ರಿಗೆ ಬಂದಿದ್ದ ದಿನಾನೇ ನಿಮ್ಗೂ ಹಣ ಬರ್ಬೇಕನ್ನುವಂಥದ್ದು ಏನಿಲ್ಲ. ನಿಮ್ಗೆ ನಾಳೆ ಬೇಕಾದ್ರೂ ಹಣ ಜಮಾ ಆಗ್ಬೋದು. ಅದರಿಂದಾನೇ ನೀವು ವೆಯ್ಟ್ ಮಾಡಿ. ಇವತ್ತು ಹಣ ಬಂದಿದ್ಯಾ ಬಂದಿಲ್ಲ ಅನ್ನೋದನ್ನ ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮಾಡಿ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಈ ವಿಡಿಯೋ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಒಂದ್ಸರಿ ಈ ವಿಡಿಯೋ ಅನ್ನಾದ್ರೆ ಕೇಳಿಸ್ಕೊಳ್ಳಿ. ಜೂನ್ ನಲ್ಲೂ ಕೂಡ ಈಗಾಗಲೇ ಹಾಕಿದೀವಿ, ಟ್ರೆಜರಿಗೆ ಬಂದಿದೆ. ಇವತ್ತು ಕ್ರೆಡಿಟ್ ಆಗ್ಬೋದು. ಇಡೀ ರಾಜ್ಯದಲ್ಲಿ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಎಲ್ಲೆಲ್ಲಿ ಉಳ್ಕೊಂಡಿದೆ ಅದು ಇವತ್ತು ನಾಳೆ 30 ತಾರೀಕಿನ ಒಳಗೆ ಕ್ರೆಡಿಟ್ ಆಗುತ್ತೆ. ನೀವಿಲ್ಲಿ ನೋಡ್ಕೋಬಹುದು. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಅಂತ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಜೂನ್ ತಿಂಗಳಿನ ಹಣ ಕೂಡ ಬಿಡುಗಡೆ ಮಾಡಿದೀವಿ. ಹಣ ಕೂಡ ಜಮಾ ಆಗ್ತಿದೆ ರಾಜ್ಯದಲ್ಲಿ ಮಹಿಳೆಯರಿಗೆ. ಈಗ ಇನ್ನು ಯಾರ್ಯಾರಿಗೆ ಜಮಾ ಆಗಿಲ್ವೋ ಅವ್ರಿಗೂ ಕೂಡ ಹಣ ಜಮಾ ಆಗುತ್ತೆ 1-2 ದಿನದಲ್ಲಿ ಅಂತ ಹೇಳ್ತಿದ್ದಾರೆ. ನೋಡಿ, ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಕ್ಲಿಯರ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಆಗಿದೆ. ಇನ್ನು 2-3 ದಿನದಲ್ಲಿ ಹಣ ಜಮಾ ಆಗ್ಬೋದು. ಇವತ್ತು ಕೂಡ ಹಣ ಜಮಾ ಆಗ್ಬೋದು ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಕೂಡ ಅದೇ ರೀತಿ ಅವ್ರು ಹೇಳಿರೋ ರೀತಿನೇ ಹಣ ಆದ್ರೆ ಜಮಾ ಆಗಿದೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಂದಿದೆಯೋ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಾಳೆ ಏನಾದರೂ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆದ್ರೆ ನಾಳೆ ಕೂಡ ನಿಮಗೆ ವಿಡಿಯೋ ಮಾಡೋದ್ರೆ ತಿಳಿಸ್ತೀನಿ. ನೀವು ಕಾಮೆಂಟ್ ಮಾಡಿದ್ರೇನೆ ಗೊತ್ತಾಗುತ್ತೆ ಹಣ ಜಮಾ ಆಗ್ತಿದೆಯಾ ಇಲ್ಲ ಅನ್ನೋದನ್ನ. ಲೈಕ್ ಮಾಡ್ಬಿಟ್ಟು ವಿಡಿಯೋಗೆ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ.